ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನಿಲ್ಲಿ ಅಕ್ಕಿ ಹಿಟ್ಟಿನಿಂದ ಗರಿಗರಿಯಾದ ಹಪ್ಪಳವನ್ನು ಮಾಡ್ತಾಯಿದ್ದೀನಿ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ, ಅಷ್ಟೊಂದು ರುಚಿಯಾಗಿರುವ ಈ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನಾನಿಲ್ಲಿ ಹಪ್ಪಳವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಹಪ್ಪಳ ಮತ್ತು ಇನ್ನೊಂದು ರೀತಿ ಹಪ್ಪಳ ನೋಡಿ. ಈ ರೀತಿ ಸೀಳಿ ಬಂದಿದೆ ಈ ಹಪ್ಪಳ. ಯಾಕೆ ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಾನು ಈ ರೀತಿ ಬರಬಾರ್ದಂತ ಒಂದು ಟ್ರಿಕ್ಸನ್ನು ಹೇಳ್ತಾ ಇದ್ದೀನಿ, ಟಿಪ್ಸು. ಅದು ಯಾವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ. ಇದು ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ. ಇಲ್ಲಾಂದರೆ ನೀವು ಮನೆಯಲ್ಲಿ ಅಕ್ಕಿಯನ್ನು ತೊಳೆದು ನೆರಳಲ್ಲಿ ಒಣಗಿಸಿ ಗಿರಣಿಗೆ ಹಾಕ್ಕೊಂಡು ಬರ್ಬೋದು. ಯಾವುದಾದ್ರೂ ಒಂದು ತೊಗೊಳ್ಳಿ. 1 ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದೇ ಕಪ್ಪಿನಿಂದ, ಯಾವ ಕಪ್ಪಿನಿಂದ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನೋ ಅದೇ ಕಪ್ಪಿನಿಂದ ನಾನಿಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೋಡಿ. ಕರೆಕ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿರಲಿ ನೋಡಿ. 2 ಕಪ್ ನೀರನ್ನು ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಇಲ್ಲಿ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಎಳ್ಳು, ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಅಡುಗೆ ಸೋಡಾ ಬದಲು ನೀವು ಪಾಪಡ್ ಖಾರ ಇದ್ದರೂ ಅದನ್ನು ಕೂಡ ಹಾಕ್ಕೊಳ್ಬಹುದು. ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ನೋಡಿ. ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ರೀತಿ ನಾವು ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, 2 ಕುದಿ ಬಂದ ಮೇಲೆ ನಾವು ಇವಾಗ ಈ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ನೋಡಿ. ನಾವು ಯಾವ ಕಪ್ಪಿನಿಂದ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನೋ ಅದೇ ಕಪ್ಪಿನಿಂದ ನೀರು ಕೂಡ ತೊಗೊಳ್ಳಿ. ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಒಂದು ವುಡನ್ ಕಟ್ಟಿಗೆಯಿಂದ ನಾವು ಹಿಟ್ಟನ್ನು ಒಂದು ಕೈಯಿಂದ ಹಾಕುತ್ತಾ ಇನ್ನೊಂದು ಕೈಯಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಗ್ಯಾಸು ಲೋ ಫ್ಲೇಮಲ್ಲಿರಲಿ. ಹೈ ಫ್ಲೇಮಲ್ಲಿಟ್ಟರೆ ಅದು ಗಂಟು ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ. ಇದೇನು ಗಂಟು ಆಗೋದಿಲ್ಲ, ಏನಿಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಇದು ಹಪ್ಪಳ ಅಂತೂ ತುಂಬಾ ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು 4 ರಿಂದ 5 ನಿಮಿಷದವರೆಗೆ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಮಾಡಿಕೊಂಡು ನಾವು ಇವಾಗ ಒಂದು ಡಕ್ಕನವನ್ನು ಮುಚ್ಚಿದ್ದಕ್ಕೆ ಒಂದು ಸ್ವಲ್ಪ ಕೈಯಿಂದ ಈ ರೀತಿ ಮಾಡಿಕೊಂಡು ಒಂದು ಡಕ್ಕನವನ್ನು ಮುಚ್ಚಿ ನಾವು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇದೇ ಥರ ನಾವು ಉಮ್ಮಗಾಗೋದಕ್ಕೆ ಬಿಟ್ಬಿಡಬೇಕು. ಲೋ ಫ್ಲೇಮ್ ಇರಲಿ ಗ್ಯಾಸು. ಉಮ್ಮಗಾಗೋದಕ್ಕೆ ಬಿಟ್ಬಿಡೋಣ ನೋಡಿ. ಒಂದು ಸ್ವಲ್ಪ ಮೇಲೆ ಪಾತ್ರೆನ ಇಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಾರ್ಡ್ ಇರುವ ಪಾತ್ರೆ ಇಟ್ಕೊಳ್ಳಿ. ಚೆನ್ನಾಗಿ ಉಮ್ಮಗಾಗುತ್ತೆ ಹಿಟ್ಟು. ಈ ರೀತಿ ಒಂದು 2 ನಿಮಿಷ ಮಾಡ್ಕೊಳ್ಬೇಕಷ್ಟೇ, ಜಾಸ್ತಿ ಏನಿಲ್ಲ ನೋಡಿ. ಇವಾಗ 2 ನಿಮಿಷ ಆಗಿದೆ. ನಾನು ಇವಾಗ ಇದನ್ನು ತೆಗಿತಾ ಇದ್ದೀನಿ. ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ರೀತಿ ಆಗಿದೆ ನೋಡಿ. ಇವಾಗ ನಾವು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಇಲ್ಲಿ ಏನು ಬುಡ ಹತ್ತಿಲ್ಲ, ಏನಿಲ್ಲ. ಒಂದು ಸ್ವಲ್ಪ ದಪ್ಪ ಇರುವ ಪಾತ್ರೆ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಕೆಳಗಡೆ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಇದು ಇವಾಗ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ. ಈ ರೀತಿ ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ನಾನು ಒಂದು ಪಾತ್ರೆಯನ್ನು ತೊಗೋತಾ ಇದ್ದೀನಿ ನೋಡಿ. ಈ ರೀತಿ ನಮ್ಮಲ್ಲಿ ಕೇಕ್ ಟೀನ್ ಇದೆ, ಇದನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದು ಇಲ್ಲ ಅಂದರೆ ಒಂದು ಟಿಫನ್ ಬಾಕ್ಸ್ ಕೂಡ ನೀವು ತಗೊಂಡ್ರೆ ನಡೆಯುತ್ತೆ ನೋಡಿ. ಇವಾಗ ಇದರಲ್ಲಿ ನಾವು ಈ ಎಲ್ಲ ಮಿಶ್ರಣವನ್ನು ಮಾಡಿಟ್ಟಿಕೊಂಡಿರುವ ಮಿಶ್ರಣವನ್ನು ಇದಕ್ಕೆ ಹಾಕೊಳ್ಳೋಣ ನೋಡಿ. ಈ ರೀತಿ ಹಾಕ್ಕೊಂಡು ಇವಾಗ ನಾವು ಇದನ್ನು ಸ್ಟವ್ ಮೇಲೆ ಬಾಯ್ಲ್ ಆಗೋದಕ್ಕೆ ಇಟ್ಬಿಡಬೇಕು. ಆಫಿಲಿಂದ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಮಾಡುವುದರಿಂದ ನಮ್ಮ ಈ ಅಕ್ಕಿ ಹಿಟ್ಟಿನ ಹಪ್ಪಳ ಅಂತೂ ತುಂಬ ಚೆನ್ನಾಗಿ ಬರುತ್ತವೆ. ನೀವು ಈ ರೀತಿ ಮಾಡಿ ಒಂದ್ಸರಿ. ನಾನು ಮಾಡ್ತಿರುವ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡಿ ಈ ರೀತಿ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ಸ್ಟವ್ ಮೇಲೆ ಒಂದು ಬಾಳಿಗೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಒಂದು 2 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಮತ್ತು ಈ ರೀತಿ ಒಂದು ಸ್ಟ್ಯಾಂಡನ್ನು ಇಟ್ಕೊತಾ ಇದ್ದೀನಿ ನೋಡಿ. ಸ್ಟ್ಯಾಂಡ್ ಇಟ್ಕೊಂಡ್ಮೇಲೆ ನಾವು ಆ ಪಾತ್ರೆಯನ್ನು ಇದರಲ್ಲಿಡೋಣ. ಹಿಟ್ಟು ಹಾಕಿರುವ ಪಾತ್ರೆಯನ್ನು ಇದರಲ್ಲಿಟ್ಟು ಮೇಲೆ ಒಂದು ಡಕ್ಕನವನ್ನು ಮುಚ್ಚಿ ನಾವು ಒಂದು 15 ರಿಂದ 20 ನಿಮಿಷ ಇದನ್ನು ನಾವು ಬಾಯ್ಲ್ ಮಾಡಿಕೊಡ್ಬೇಕು. ವಾಫಿಲಿಂದ ಬಾಯ್ಲ್ ಆಗಬೇಕಿದು. ತುಂಬ ಚೆನ್ನಾಗಿ ಬಾಯ್ಲ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಒಂದು 15 ರಿಂದ 20 ನಿಮಿಷ ಇವಾಗ ಬಾಯ್ಲ್ ಆಗಿದೆ. ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ. ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇವಾಗ ಇದನ್ನು ತೆಗೆದುಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗಬೇಕು. ನಿಮ್ಮ ಹತ್ರ ಈ ರೀತಿ ಬಾಯ್ಲ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ನೀವು ಬಾಯ್ಲ್ ಮಾಡ್ಕೊಳ್ಬೋದು. ಸ್ವಲ್ಪ ಸ್ವಲ್ಪ ಉಂಡೆಯನ್ನು ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಕೂಡ ಬಾಯ್ಲ್ ಮಾಡ್ಕೊಳ್ಳಿ ನೋಡಿ. ಇದು ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡೋಣ. ಒಂದು 10-15 ನಿಮಿಷ ನಾವು ಆರೋದಕ್ಕೆ ಬಿಡಬೇಕು ನೋಡಿ. ಒಂದು 10 ರಿಂದ 15 ನಿಮಿಷ ಆದಮೇಲೆ ತೆಗೆದು ನೋಡಿ ಯಾವ ರೀತಿ ಆಗಿದೆ ಅಂತ ನೋಡ್ಕೊಳ್ಳೋಣ ನೋಡಿ. ಈ ರೀತಿ ಬಂದಿದೆ ನೋಡಿ. ಇವಾಗ ನಾನು ಇದರಲ್ಲಿನ ಅರ್ಧ ಹಿಟ್ಟನ್ನು ತಗೋತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಚಾಕುದಿಂದ ಒಂದು
ಕಟ್ ಮಾಡಿಕೊಂಡು ಇವಾಗ ನಾನು ಇದರಲ್ಲಿ ಅರ್ಧ ಹಿಟ್ಟನ್ನು ತೆಕ್ಕೋತಾ ಇದ್ದೀನಿ ನೋಡಿ. ಹಪ್ಪಳ ಮಾಡೋದಕ್ಕೆ ಅರ್ಧ ಹಿಟ್ಟು ಒಂದು ಸರಿ ತೆಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಈ ಉಳಿದ ಹಿಟ್ಟನ್ನು ಮತ್ತೆ ಡಕ್ಕನವನ್ನು ಮುಚ್ಚಿ ಅದೇ ರೀತಿ ನಾವು ಇಟ್ಬಿಡೋಣ. ಇಷ್ಟು ಮುಗಿದ ಮೇಲೆ ಮತ್ತೆ ಅದು ತಗೊಳ್ಬೇಕು ನೋಡಿ. ಈ ರೀತಿ ಒಂದು ಬಟರ್ ಪೇಪರ್ ಇದ್ದರೆ ನೀವು ಬಟರ್ ಪೇಪರಲ್ಲಿ ಈ ರೀತಿ ನಾವು ನಾದ್ಕೊಳ್ಬೇಕು ಹಿಟ್ಟನ್ನು ಚೆನ್ನಾಗಿ. ಒಂದು 4-5 ನಿಮಿಷದವರೆಗೆ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ. ನಿಮ್ಮ ಹತ್ರ ಈ ಥರ ಬಟರ್ ಪೇಪರ್ ಇಲ್ಲಾಂದರೆ ನೀವು ಒಂದು ಕಾಟನ್ ಬಟ್ಟೆ ಹಸಿ ಮಾಡಿಕೊಂಡು ಅದರಲ್ಲೂ ಕೂಡ ನಾದ್ಕೊಳ್ಬೋದು ನೋಡಿ. ಇವಾಗ ನಾದಿದ್ದಾಯಿತು. ಇವಾಗ ಒಂದು ಚಪಾತಿ ಮಣೆ ಮೇಲೆ ಈ ರೀತಿ ಪ್ಲಾಸ್ಟಿಕ್ ಪೇಪರನ್ನು ತಗೊಂಡು ನಾನು ಈ ರೀತಿ ಕೈಯಿಂದ ಹಪ್ಪಳವನ್ನು ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಇದು ಆರಾಮವಾಗಿ ಕೈಯಿಂದನೇ ಬರುತ್ತೆ, ಮತ್ತೇನು ಲಟ್ಟಿಸೋದಿಲ್ಲ, ಏನಿಲ್ಲ. ಆರಾಮವಾಗಿ ನೀವು 1 ಗಂಟೆಯಲ್ಲಿ 100 ಹಪ್ಪಳ ಆರಾಮವಾಗಿ ಮಾಡ್ಬೋದು ನೋಡಿ. ಈ ರೀತಿ ಹಪ್ಪಳ ರೆಡಿ ಆಯಿತು. ಇವಾಗ ಒಂದು ಬಟ್ಟೆ ಮೇಲೆ ನಾನು ಇದನ್ನು ಒಣಗಿ ಹಾಕ್ತಾಯಿದ್ದೀನಿ ನೋಡಿ. ಯಾವ ರೀತಿ ಎದ್ದು ಬರ್ತಾಯಿದೆ ಅಂತ ನೀವು ನೋಡ್ಬೋದು. ತುಂಬಾ ಸೂಪರಾಗಿ ಬರುತ್ತೆ. ಈ ಪ್ಲಾಸ್ಟಿಕ್ ಪೇಪರ್ನಿಂದ ನೀವು ಆರಾಮವಾಗಿ ಈ ಹಪ್ಪಳ ಮಾಡ್ಬೋದು ನೋಡಿ. ನೋಡ್ತಾ ಇರ್ಬೋದು ನೀವು. ಇದೇ ರೀತಿ ನಾನು ಎಲ್ಲ ಹಪ್ಪಳಗಳನ್ನು ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ. ಇನ್ನೊಂದು ಹಪ್ಪಳ ಕೂಡ ಮಾಡಿಟ್ಟಿದ್ದೀನಿ ನೋಡಿ. ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿದೆ ಅಂತ ನೋಡ್ಬೋದು. ಮತ್ತು ಇನ್ನೊಂದು ರೀತಿ ನಾನು ಇಲ್ಲಿ ಹಪ್ಪಳವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಪ್ಲಾಸ್ಟಿಕ್ ಪೇಪರ್ ಮೇಲೆ ಉಂಡೆಯನ್ನು ಇಟ್ಕೊಂಡು ನಾವು ಈ ಬೇಲಣಿಗೆಯಿಂದ ಕೂಡ ನಾವು ಲಟ್ಟಿಸಿ ಮಾಡ್ಬೋದು ನೋಡಿ. ನಿಮಗೆ ಯಾವ ರೀತಿ ಸುಲಭ ಅನಿಸುತ್ತೋ ಆ ರೀತಿ ನೀವು ಈ ಹಪ್ಪಳವನ್ನು ರೆಡಿ ಮಾಡ್ಕೊಳ್ಬಹುದು. ಬೇಲಣಿಗೆಯಿಂದ ಅಂದರೆ ಬೇಲಣಿಗೆಯಿಂದ, ಇಲ್ಲಾಂದರೆ ಕೈಯಿಂದ ಕೂಡ ನಾವು ಆರಾಮವಾಗಿ ಮಾಡ್ಬೋದು ನೋಡಿ. ಈ ರೀತಿ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಪ್ಪಳ ಮಾಡಿಕೊಂಡು ಮೇಲೆ ಕವರನ್ನು ತೆಗೆದು ಈ ರೀತಿ ನಾವು ಬಟ್ಟೆ ಮೇಲೆ ಒಣಗಿ ಹಾಕೋಬೇಕು ನೋಡಿ. ಈ ಹಪ್ಪಳವನ್ನು ನಾವು ಬಿಸಿಲಿನಲ್ಲಿ ಹಾಕುವ ಅವಶ್ಯಕತೆ ಇಲ್ಲ. ನಾವು ಮನೆಯಲ್ಲೇ ಫ್ಯಾನಿನ ಗಾಳಿಗೆ ನಾವು ಈ ಹಪ್ಪಳ 1 ದಿನ ಒಣಗಿಸ್ಕೊಳ್ಬೇಕು ನೋಡಿ. ಎಲ್ಲ ಹಪ್ಪಳಗಳನ್ನು ಮಾಡಿ ಒಣಗಿ ಹಾಕಿದ್ದೀನಿ. 1 ದಿನ ಫ್ಯಾನಿನ ಗಾಳಿಗೆ ಹಾಕ್ಕೊಂಡು ಮತ್ತೆ ಒಣಗಿದ ಮೇಲೆ ಈ ರೀತಿ ಆಗುತ್ತೆ. ಮತ್ತು 1 ಗಂಟೆ 2 ಗಂಟೆ ನಾವು ಈ ರೀತಿ ತೆಗೆದು ಬಿಸಿಲಲ್ಲಿ ಒಣಗಿಸಿ ಹಾಕಬೇಕು ನೋಡಿ. ಈ ರೀತಿ ಆಗಿರುತ್ತೆ ನೋಡಿ. ಎಲ್ಲ ಹಪ್ಪಳಗಳನ್ನು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು. ಈ ರೀತಿ ಒಂದು ಸ್ವಲ್ಪ ಬಂದಿವೆ, ಮತ್ತು ಒಂದು ಸ್ವಲ್ಪ ಈ ರೀತಿ ಕೂಡ ಬಂದಿದೆ. ಈ ರೀತಿ ಯಾಕೆ ಬರುತ್ತೆ ಅಂತಂದರೆ ಹಿಟ್ಟು ಚೆನ್ನಾಗಿ ಬಾಯ್ಲ್ ಆಗೋದಿದ್ದರೆ ಈ ರೀತಿ ಬರುತ್ತೆ ನೋಡಿ. ಇವಾಗ ಎಷ್ಟೋ ಮೇಲೆ ಎಣ್ಣೆ ಕೂಡ ಚೆನ್ನಾಗಿ ಕಾಯಲಿಟ್ಟಿದ್ದೀನಿ. ಎಣ್ಣೆ ಕಾಯ್ದಿದೆ. ಹಪ್ಪಳವನ್ನು ಕರ್ಕೋತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತ ನೋಡ್ಬೋದು ನೀವು. 1ಕ್ಕೆ 4 ಪಟ್ಟು ಅರಳ್ತಾ ಇದೆ ನೋಡಿ. ತುಂಬಾ ಸೂಪರಾಗಿ ಬರುತ್ತೆ. ಇವು ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ. ಅಷ್ಟೊಂದು ರುಚಿಯಾಗಿವೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ಹಳ್ಳಂತ ಬಾಯಲ್ಲಿಟ್ಟರೆ ಕರಗೋಗುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇವೆ ಅಂತ ನೋಡ್ಬೋದು ಫ್ರೆಂಡ್ಸ್. ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬಾ ಸೂಪರಾಗಿವೆ ಈ ನಮ್ಮ ಅಕ್ಕಿ ಹಿಟ್ಟಿನ ಹಪ್ಪಳ. ಮನೆಯಲ್ಲೇ ಕುಂತು ನಾವು ಆರಾಮವಾಗಿ ಒಬ್ಬರೇ ಕೂಡ ಮಾಡ್ಕೊಳ್ಬೋದು ನೋಡಿ. ಈ ಹಪ್ಪಳ ಹಾಕೋದಕ್ಕೆ 2-3 ಏನು ಹತ್ತೋದಿಲ್ಲ. ಮಾಳಿಗೆ ಮೇಲೆ ಹೋಗಿ ಬಿಸಿಲಲ್ಲಿ ಹಾಕುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕುಂತು ನಾವು ಈ ಹಪ್ಪಳ ರೆಡಿ ಮಾಡ್ಕೊಳ್ಬೋದು ನೋಡಿ. ಯಾವ ರೀತಿ ನಮ್ಮ ಈ ಹಪ್ಪಳ ಬಂದಿದೆ ಅಂತ ನೋಡ್ಕೊಳ್ಳಿ. ತುಂಬಾ ಸೂಪರಾಗಿ ಬಂದಿವೆ ನೋಡಿ. ನಿಮಗೆ ಒಂದು ನಾನು ಇಲ್ಲಿ ಮುರಿದು ತೋರಿಸ್ತೀನಿ ನಮ್ಮ ಈ ಹಪ್ಪಳ ಯಾವ ಥರ ಮುರಿತಾ ಇದೆ ಅಂತ ನೋಡಿ. ಇದಕ್ಕೆ ಜಾಸ್ತಿ ಏನು ಜೋರು ಹಾಕುವುದಿಲ್ಲ, ಏನಿಲ್ಲ. ತುಂಬಾ ಸುಲಭವಾಗಿ ಕೈಯಿಂದ ಆರಾಮವಾಗಿ ಮುರಿತೆ ನೋಡಿ. ಎಷ್ಟು ಮೆಲ್ಲಗೆ ಮಾಡ್ತಾಯಿದ್ದೀನಿ ಅಂದ್ರೂ ಎಷ್ಟು ಫಳ್ಳಂತ ಇದು ಮುರಿದು ಹೋಗಿದೆ ಅಂತ ನೋಡ್ಬೋದು ನೀವು. ತುಂಬ ಸೂಪರಾದ ನಮ್ಮ ಅಕ್ಕಿ ಹಿಟ್ಟಿನ ಹಪ್ಪಳ ಅಂತೂ ರೆಡಿ ಆಯಿತು ನೋಡಿ. ಯಾವ ಸೈಜ್ ಇದ್ದ ಹಪ್ಪಳ ಯಾವ ಸೈಜ್ ಆಗಿದೆ ಅಂತ ನೋಡ್ಕೊಳ್ಳಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈಜಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ.